ನಮಸ್ಕಾರ ವೀಕ್ಷಕರೇ, BR ಕನ್ನಡ ಮಾಧ್ಯಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. 2026 ನೀಟ್ ಹಗರಣ ಇಡೀ ಭಾರತ ದೇಶವನ್ನು ತಲ್ಲಣಗೊಳಿಸಿದೆ ಹಾಗೂ ಹಲವಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಿದೆ. ವಿದ್ಯಾರ್ಥಿಗಳ ಕೂಗನ್ನು ಕೇಳದಂತಹ ಸರ್ಕಾರ, ಬನ್ನಿ ವಿದ್ಯಾರ್ಥಿಗಳು ಈ ಒಂದು ನೀಟ್ ಸ್ಕ್ಯಾಮ್ ಏನಾಗಿದೆ ಅಥವಾ ನೀಟ್ ಹಗರಣ ಅಂತಕ್ಕಂಥದ್ದು ನಮ್ಮ ದೇಶದಲ್ಲಿ ಏನಾಗಿದೆ, ಇದ್ರ ಬಗ್ಗೆ ಅವ್ರಿಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಏನು ಮಾತಾಡ್ತಾರೆ ಅಂತ ಕೇಳೋಣ ಅವ್ರ ಬಾಯಲ್ಲೇನೆ. ಈಗ ನೀಟ್ ಎಕ್ಸಾಮು ಆಲ್ ಓವರ್ ಇಂಡಿಯಾ ಒಂದು ಇಶ್ಯೂ ಆಗಿದೆ, ಅದು ಪೇಪರ್ ಅಂತಕ್ಕಂಥದ್ದು ಲೀಕ್ ಆಗಿದೆ ಅಂತ. ಸೊ ಇದ್ರ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅಂದರೆ ಗೌರ್ಮೆಂಟ್ ಇನ್ನೂ ತುಂಬ ಎಚ್ಚರ ವಹಿಸಬೇಕು. ಇದ್ರ ಮೇಲೆಲ್ಲ ತುಂಬ ಕೇರ್ಲೆಸ್ನೆಸ್ಸಿಂದ ಈ ಥರ ಎಲ್ಲ ಆಗ್ತಿದೆ. ತುಂಬ ಸ್ಟೂಡೆಂಟ್ಸ್ ಎಷ್ಟೊಂದು 2 to 3 years ಎಲ್ಲ ಡ್ರಾಪ್ ಮಾಡಿರ್ತಾರೆ. ಅವ್ರಿಗೆಲ್ಲ ಜಸ್ಟಿಸ್ ಕೊಟ್ಟೋಗಾಗಲ್ಲ. ಇವಾಗ ನೀವು ನೀಟ್ ಬರೆದಿದ್ದೀರಾ? ಹಾಂ. ಸೊ ಏನು ಶ್ರಮ ಹಾಕಿದ್ರಿ? ವಾಟ್ ವೇರ್ ಯುವರ್ ಎಫರ್ಟ್ಸ್ ಆ ಒಂದು ನೀಟ್ಗೋಸ್ಕರ? ನಾನು ಲಾಂಗ್ ಟರ್ಮ್ ತೊಗೊಂಡಿದ್ದೆ ಆ್ಯಂಡ್ ಅದಕ್ಕೆ ತುಂಬ ಅಂದರೆ ಆನ್ಲೈನ್ ತೊಗೊಂಡು ಬೇರೆ ಟೆಸ್ಟ್ ಸೀರೀಸ್ ಎಲ್ಲ ಜಾಯ್ನ್ ಆಗಿ ತುಂಬ ಎಫರ್ಟ್ಸ್ ಹಾಕಿದ್ವಿ. ಅದೇ 600+ ಡೇಸ್ ಎಫರ್ಟ್ಸ್ ಹಾಕಿದ್ವಿ. ಅಂದರೆ ತುಂಬ ಎಫರ್ಟ್ಸ್ ಹಾಕಿದ್ವಿ. ಅಂದರೆ ಈ ಸರಿ ಸಿಗುತ್ತೆ ಅಂತ ಹೋಪ್ ಇಟ್ಕೊಂಡಿದ್ವಿ. ಸೊ ಈ ಥರ ಎಲ್ಲ ಆಗಿ ಅದು ಹೋಪು ಕಳ್ಕೊತಿದ್ದೀವಿ. ನೀವು ಕೂಡ ಈ ವರ್ಷ ನೀಟ್ ಬರ್ದಿದ್ದೀರಾ? ಬರ್ದಿದ್ದೀನಿ. ಓಕೆ. ಸೊ ನಿಮ್ಮ ಎಫರ್ಟ್ಸ್ ಏನಿತ್ತು ನೀಟ್ಗೆ? ಲೈಕ್ ನಾನು ಕೂಡ ಲಾಂಗ್ ಟರ್ಮ್ ತೊಗೊಂಡಿದ್ದೆ, ಲೈಕ್ 1 year ಗ್ಯಾಪ್ ತೊಗೊಂಡಿದ್ದೆ. ನಾನು ಆಲ್ಸೋ 12th ಕೂಡ ಲೈಕ್ ಆಲ್ಮೋಸ್ಟ್ 2 years ನಾನು ಜಸ್ಟ್ ನೀಟಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಲೈಕ್ 10 to 12 hours ನಾನು ಓದಿದ್ದೀನಿ. ಆದರೂ ಲೈಕ್ ಈ ಥರ ಎಲ್ಲ ಆಯ್ತಲ್ವಾ, ಲೈಕ್ 2024 ಥರನೇ ಈ ಸರಿ ಅಂತೂ ತುಂಬ ಯೂಜ್ ಅಮೌಂಟ್ ಲೀಕ್ ಆಗಿದೆ ಪೇಪರು. ಲೈಕ್ ಅವ್ರು ತುಂಬ ಸ್ವಲ್ಪ ಸೀರಿಯಸ್ನೆಸ್ ತೊಗೊಬೇಕು. ಈ ಥರ NTA ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಇದು, ಆಲ್ ಓವರ್ ಇಂಡಿಯಾ ಆಗೋದು. ಆ ಥರ ಈ ಎಕ್ಸಾಮ್ಸ್ ಎಲ್ಲ ಲೀಕ್ ಆದರೆ ಇನ್ನು ಬೇರೆ ಎಕ್ಸಾಮ್ಸ್ ಎಲ್ಲ ಏನಾಗುತ್ತೆ ಅಂತ. ಸೊ ಐ ಥಿಂಕ್ ದೇ ಶುಡ್ ಟೇಕ್ ಸೀರಿಯಸ್ ಆ್ಯಕ್ಷನ್. ಆ್ಯಂಡ್ ಸೊ ಇದೊಂದು ಆಪರ್ಚುನಿಟಿ ಅಂತ ಅನ್ಕೊಂತೀರಾ, ಇಲ್ಲ ಇದೊಂದು ಸ್ಟ್ರೆಸ್ ಅಂತ? ಎರಡು ಕಡೆ ನೋಡ್ಬೋದು. ಲೈಕ್ ಆಪರ್ಚುನಿಟೀಸ್, ಲೈಕ್ ಅವ್ರಿಗೆ ಏನಂದರೆ ಥೋಸ್ ಹ್ಯಾವ್ ಸ್ಕೋರ್ಡ್ ಬಿಲೋ 400 ಅವ್ರಿಗೆ ಒಂದು ಕೈಂಡ್ ಆಫ್ ಆಪರ್ಚುನಿಟಿ, ಸರಿನಾ? ಲೈಕ್ ಅವ್ರು ಇನ್ನೂ ಪ್ರಯತ್ನ ಪಟ್ಟು ಇನ್ನೂ ತುಂಬ ಒಳ್ಳೆ ಸ್ಕೋರ್ ಮಾಡ್ಬೋದು. ಬಟ್ ಇನ್ನೊಂದು ಕಡೆ ಏನಂದರೆ ಸ್ಟ್ರೆಸ್ಫುಲ್ ಫಾರ್ ಯಾರು ಕಷ್ಟಪಟ್ಟು ಓದವ್ರೆ, 600+ ಸ್ಕೋರ್ ಮಾಡೋರೆ, 650 ಅವ್ರಿಗೆ ಏನಂದರೆ ಇಟ್ ಈಸ್ ಲೈಕ್ ಅವರಿಗೆ ಸೀಟ್ ಸಿಕ್ತಿತ್ತು, ಸರಿನಾ? ಬಟ್ ಬಿಕಾಸ್ ಆಫ್ ಪೇಪರ್ ಲೀಕ್ ಆಯಿತು, ಅವ್ರಿಗೆಲ್ಲ ಲಾಸ್ ಆಯಿತು. ಆ್ಯಂಡ್ ಮತ್ತೆ ಲೈಕ್ ತುಂಬ ಜನ ಟೌನಿಗೆ ಹೋಗಿರ್ತಾರೆ, ಅದು ಇದು. ಸೊ ಮತ್ತೆ ಅದೇ ರೀಬ್ಯಾಕ್ ಅದು ಸ್ವಲ್ಪ ಏನಂದರೆ ಸ್ಟ್ರೆಸ್ ಆಗುತ್ತೆ. ಲೈಕ್ ಓಕೆ ಅಂದ್ಕೊಂಡಿದ್ರು, ಓಕೆ ನಾನು ಇಷ್ಟು ದಿನ ಓದಬೇಕು, ಇಷ್ಟು ಓದಿದಾಯಿತು ಅಂತ. ಆಮೇಲೆ ನಾನು ನೀಟ್ ಆಗುತ್ತೆ, ನಾನು ತುಂಬ ಎಫರ್ಟ್ಸ್ ಹಾಕಿದ್ದೀನಿ. ಬಟ್ ಸಡನ್ನಾಗಿ ಇದೆಲ್ಲ ಆಯಿತು, ಮತ್ತು ನೀಟು. ಸೊ ಅದು ಎಫರ್ಟ್ಸ್ ಎಲ್ಲ ಒಂದು ಕಡೆಯಿಂದ ನೋಡಿದ್ರೆ ವೇಸ್ಟ್ ಆಗ್ತಿದೆ. ಅವ್ರು ಮತ್ತೆ ಅದೇ ಎಫರ್ಟ್ಸ್ ಆಗಬೇಕು. ಲೈಕ್ ಎಫರ್ಟ್ಸ್ ಆಗೋದು ಪ್ರಾಬ್ಲಮ್ ಅಲ್ಲ, ಬಟ್ ದೆನ್ ಆಲ್ಸೋ ತುಂಬ ಜನ ಅವರು 3-4 ಡ್ರಾಪ್ ತೊಗೊಂಡವ್ರೆ. ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಅಂದ್ಕೊಂಡಿರಲಿಲ್ಲ ಈ ಸರಿನೂ ಪೇಪರ್ ಈ ಥರ ಲೀಕ್ ಆಗುತ್ತೆ ಅಂತ. ಸೊ ಅವ್ರು ತುಂಬ ಸೀರಿಯಸ್ ಆ್ಯಕ್ಷನ್ ತೊಗೊಬೇಕು. ಆ್ಯಂಡ್ ಈ ಥರ ಎಲ್ಲ ನೆಕ್ಸ್ಟ್ ಟೈಮಿಂದ ಆಗಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಲೈಕ್ ನಮಗೆ ಇವಾಗ ಆಪರ್ಚುನಿಟಿ ಸಿಕ್ಕಿದೆ, ಸೊ ನಾನು ಬೆಸ್ಟ್ ಕೊಡಬೇಕು. ಸೊ ಐ ಕ್ಯಾನ್ ಸ್ಕೋರ್ ವೆರಿ ವೆಲ್. ಆ್ಯಂಡ್